ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನೆಲ್ಲಿಕಾಯಿ ತೊಕ್ಕು ಮಾಡುವಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. 1 ತಿಂಗಳು 2 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ತೊಕ್ಕು, ಉಪ್ಪಿನಕಾಯಿ ಇದೆಲ್ಲ ನಮ್ಮ ಸಾಂಪ್ರದಾಯಿಕ ಅಡುಗೆ ಮತ್ತು ಊಟದ ಒಂದು ಭಾಗ. ಹಾಗಂತೇಳಿ ತೊಕ್ಕು, ಉಪ್ಪಿನಕಾಯಿ ಇದೆಲ್ಲ ಸಾರು ಹುಳಿ ಥರ ಮೇಯ್ನಾಗಿ ಕಲಿಸ್ಕೊಂಡು ತಿನ್ನೋವಂಥದ್ದೆಲ್ಲ. ಸುಮ್ಮನೆ ಒಂದು ಸ್ವಲ್ಪ ಎಲೆ ಕೊನೆಗೆ ಬಡಿಸ್ಕೊಂಡು ಒಂದು ಅರ್ಧ ಚಮಚ 1 ಚಮಚ ಆ ಥರ ಬಡಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಅನ್ನದ ಜೊತೆಗೋ ಒಂದು ಸ್ವಲ್ಪ ಕಲಿಸ್ಕೊಂಡು ತಿನ್ನೋವಂತಹ ಅಡುಗೆ ಪದಾರ್ಥ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನು ಈ ಥರ ಒಂದು ಸ್ಟೀಮರ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನೀವು ಇಡ್ಲಿ ಕುಕ್ಕರ್ ಉಪಯೋಗಿಸ್ಕೊಳ್ಬೋದು ಅಥವಾ ಸ್ಟೀಮರ್ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಬೋದು. ಒಂದು 28 ನೆಲ್ಲಿಕಾಯಿ ಇದೆ, ದೊಡ್ಡದು. ಇದು 900 ಗ್ರಾಮ್ ಇದೆ. 1 kg ಅಂದ್ಕೊಳ್ಳಿ. 1 kg ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ. ಇದನ್ನು ಈ ಥರ ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು 25 ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸಹ ಒಂದು 15 ನಿಮಿಷ ಹಬೆನಲ್ಲಿ ಬೇಯಿಸ್ಕೊಂಬಿಡೋಣ. 15 ನಿಮಿಷ ಆದಮೇಲೆ ಇದನ್ನೆಲ್ಲ ಒಂದು ಸಲ ತೆಗೆದು ನೋಡೋಣ. ನೋಡಿ, ಈ ಥರ ಎಲ್ಲ ಒಡ್ಕೊಂಡಿರುತ್ತೆ. ಇದು ಈ ಥರ ಮೃದುವಾಗಿರುತ್ತೆ ಮತ್ತು ಒಡ್ಕೊಂಡಿರುತ್ತೆ. ಇಷ್ಟಾಗೋವರೆಗೂ ಇದನ್ನು ಬೇಯಿಸ್ಕೊಂಡು ಇದನ್ನು ಆರಕ್ಕೆ ಪಕ್ಕಕ್ಕೆ ತೆಗೆದಿಟ್ಬಿಡೋಣ. ಅದು ಆರೋ ಅಷ್ಟೊತ್ತಿಗೆ ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ 2 ಟೀ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಮೆಂತ್ಯ ಕಾಳು ಮತ್ತು 2 ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳೋಣ. ಇದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಅದೆಲ್ಲ ಚಿಟಗುಟ್ಟಬೇಕು ಮತ್ತು ಒಳ್ಳೆ ಪರಿಮಳ ಬರಬೇಕು. ಕೆಂಪಗಾಗುತ್ತೆ ನೋಡಿ, ಈ ಥರ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಈ ಥರ ಹುರಿದು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ. ಅದು ಆರೋ ಅಷ್ಟರಲ್ಲಿ ನಾವು ಈ ಬೇಯಿಸಿಟ್ಕೊಂಡಿದ್ವಲ್ಲ ನೆಲ್ಲಿಕಾಯಿ, ಇದರಲ್ಲಿರೋ ಬೀಜಗಳನ್ನೆಲ್ಲ ತೆಕ್ಕೊಳ್ಳೋಣ. ಇವಾಗ ಇದೆಲ್ಲ ಆರಿರುತ್ತೆ ಮತ್ತು ಇದೆಲ್ಲ ಒಡ್ಕೊಂಡಿರುತ್ತೆ. ಬೀಜ ತೆಗೆಯೋದು ತುಂಬಾ ಸುಲಭ. ನೋಡಿ, ಈ ಥರ ಎಲ್ಲದಕ್ಕೂ ಸಹ ಬೀಜನ ತೆಗೆದುಬಿಡೋಣ. ಈ ಥರ ಬೀಜ ತೆಗೆದು ಇದನ್ನು ಸಹ ಪಕ್ಕ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸರ್ ಜಾರ್ ತಗೊಳ್ಳೋಣ. ಇದಕ್ಕೆ ನಾವು ಜೀರಿಗೆ, ಸಾಸಿವೆ, ಮೆಂತ್ಯ ಹುರಿದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಫಸ್ಟು. ಇದನ್ನೆಲ್ಲ ಒಂಚೂರು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ ಜಾರ್ಗೆ ಈ ಬೇಯಿಸಿಟ್ಕೊಂಡಿದ್ವಲ್ಲ ನೆಲ್ಲಿಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊಳ್ಳೋಣ. ಅಕಸ್ಮಾತ್ ಜಾರ್ ಸಣ್ಣದಿದ್ದರೆ 2 ಸಲ ಹಾಕ್ಕೊಳ್ಬೋದು. ಮತ್ತು ಈ ದಪ್ಪ ಹೋಳಿರೋದ್ರಿಂದ ಒಂದು ಸಲ ತರ್ತರಿಯಾಗಿ ರುಬ್ಕೊಳ್ಳೋಣ. ಇವಾಗ ಮತ್ತೆ ಜಾಗ ಆಗುತ್ತೆ. ಈಗ ಇದಕ್ಕೆ 100 ಗ್ರಾಮ್ ಉಪ್ಪು ಸೇರಿಸ್ಕೊಳ್ಳೋಣ. 100 ಗ್ರಾಮ್ ಅಂದರೆ ಕಪ್ ಲೆಕ್ಕದಲ್ಲಿ ಅರ್ಧ ಕಪ್ಪು, ಹಿಡಿ ಆದರೆ 2 ಹಿಡಿ ಆಗುತ್ತೆ. ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದ್ದು 30 ಗ್ರಾಮ್ ಇದೆ ಅದು. ಇದೆಲ್ಲ ಸೇರಿಸಿ ಇದನ್ನು ನುಣ್ಣಗೆ ಈ ಥರ ಪೇಸ್ಟ್ ಮಾಡಿ ಪಕ್ಕ ಇಟ್ಕೊಳ್ಳೋಣ. ನೋಡಿ, ಈ ಥರ ಇರಬೇಕು. ಈಗ ಒಂದು ದಪ್ಪ ತಳ್ಳದ ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 100 ml ಅಷ್ಟು ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಗುಟ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ. ಹಾಗೆಯೇ ಅದ್ರ ಜೊತೆಗೆ ಉರಿ ಸಣ್ಣ ಮಾಡಿಬಿಟ್ಟು ಈ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನೆಲ್ಲಿಕಾಯಿ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಎಣ್ಣೆ ಜೊತೆಯಲ್ಲಿ. ಇದನ್ನೆಲ್ಲ ಸಣ್ಣೂರಿನಲ್ಲೇ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಆ ಎಣ್ಣೆ ಅಂಶ ಎಲ್ಲ ಎಲ್ಲದಕ್ಕೂ ಸೇರಿಕೊಳ್ಬೇಕು. ಆ ಥರ ಬೆರೆಸ್ಕೊಳ್ಬೇಕು ಈ ಥರ. ಈಗ ಇದಕ್ಕೆ 50 ಗ್ರಾಮ್ ಅಚ್ಕಾರದ ಪುಡಿ ಉಪಯೋಗಿಸ್ಕೊಂಡಿದ್ದೀನಿ. 50 ಗ್ರಾಮ್ ಅಂದರೆ ಕಪ್ ಲೆಕ್ಕದಲ್ಲಿ ಅರ್ಧ ಕಪ್ ಆಗುತ್ತೆ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲನೂ ಉಪಯೋಗಿಸ್ಕೊಂಡಿದ್ದೀನಿ. ಅದು ಅಷ್ಟೇ, ಒಂದು 25 ಗ್ರಾಮ್ 30 ಗ್ರಾಮ್ ಅಷ್ಟು ಬೆಲ್ಲ ಇದೆ. ಇದನ್ನೆಲ್ಲ ಸಣ್ಣೂರಿನಲ್ಲೇ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅದ್ರ ಜೊತೆನೆಲ್ಲ ಚೆನ್ನಾಗಿ ಸೇರ್ಕೊಳ್ಳೋ ಥರ ಬೆರೆಸ್ಕೊಳ್ಬೇಕು. ಬೆರೆಸ್ಕೊಂಡು ಸಣ್ಣೂರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗವಾಗ ಕೈ ಆಡ್ಕೊಳ್ತಾ ಇರಬೇಕು. ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ಅಕಸ್ಮಾತ್ ಈ ಥರ ಒಣ ಕಂಡು ಬಂದರೆ ಎಣ್ಣೆ ಸಾಕಾಗಿಲ್ಲ ಹಾಗೆ ಅಂತ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸಾಧಾರಣ ಇಷ್ಟು ತೊಕ್ಕಿಗೆ ಒಂದು 200 ml ಇಂದ 250 ml ಅಷ್ಟು ಎಣ್ಣೆ ಬೇಕಾಗುತ್ತೆ. ನಾನು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಹಾಗೆ ಅಂತ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನೀವು ಅಷ್ಟೇ ಒಣ ಆಯಿತು ಅಂತಂದರೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಈ ಥರ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಬೇಕು. ಅವಾಗವಾಗ ಈ ಥರ ಕೈ ಆಡ್ಕೊಳ್ಬೇಕು. ಯಾವಾಗೂ ಆ ತಣ್ಣಗಿರೋವಂಥ ಅಂಶ, ನೀರಿನ ಅಂಶ ಇರೋದು ಮಧ್ಯ ಭಾಗದಲ್ಲಿರುತ್ತೆ. ಅದಕ್ಕೇ ಈ ಥರ ಚೆನ್ನಾಗಿ ಅದು ಬಿಟ್ಕೊಳ್ಳುತ್ತೆ ನೋಡಿ, ಈ ಥರ ಅಂಟ್ಕೊಳ್ಳಲ್ಲ. ಆ ಥರ ಟೆಕ್ಸ್ಚರ್ ಬರಬೇಕು. ಮತ್ತು ಒಂದು ಸ್ವಲ್ಪ ಹೊಳಿತಾ ಇರುತ್ತೆ, ಶೈನಿಂಗ್ ಟೆಕ್ಸ್ಚರ್ ಬರುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದು ಆಗಿದೆ ಹಾಗೆ ಅಂತ ಈ ಥರ ಟೆಕ್ಸ್ಚರ್ ಬಂದಾಗ ಇದು ಆಗಿದೆ ಅಂತ. ಈಗ ಇದನ್ನು
ಆರಕ್ಕೆ ತೆಗೆದಿಟ್ಬಿಡೋಣ. ಫುಲ್ ತಣ್ಣಗಾಗಬೇಕು. ಇದೆಲ್ಲ ಫುಲ್ ತಣ್ಣಗಾಗಬೇಕು, ಅದಕ್ಕೆ ಆರಕ್ಕೆ ತೆಗೆದಿಟ್ಬಿಡೋಣ. ನೋಡಿ, ಆರಿದ್ಮೇಲೆ ಈ ಥರ ಇರುತ್ತೆ ಇದು. ಇದನ್ನು ಒಂದು ಗಾಜಿನ ಡಬ್ಬಿ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಬೇಕು. ಹಾಕಿಡೋವಾಗಲೂ ಅಷ್ಟೇ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡ್ರೆ ತುಂಬ ದಿವಸ ಇರುತ್ತೆ ಹಾಗೆ ಅಂತ. ಈ ಒಂದು ನೆಲ್ಲಿಕಾಯಿ ತೊಕ್ಕು ಮಾಡೋವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.